ಇದೇ ತಿಂಗಳು 6/ಮತ್ತು 4/2026 ಮೀಟಿಂಗ್ ಕೂಡಿಸ್ರಿ. ಮತ್ತು ಮೀಟಿಂಗ್ ಕೂಡಿಸಿ ನಾವು ದೇವರಾದು ಕೇಳಲ್ಲಿ ಪೂಜಾರಿ ದೇವ್ರ ಹೇಳ್ತಾರೆ ಅಲ್ಲಿ ವಿಠ್ಠಲ್ ಬೀರ್ದೇವ್ ಮಂದಿರ ಒಳಗೆ ನಾವು ಇದ್ದು ದೇವ್ರಾನು ಕೇಳಕ್ಕೆ ಹೋಗಿದ್ದು ರೀ. ಆನಂತರ ಅಲ್ಲಿ ನಮ್ಗೆ ಏನು ಅವ್ರು ಹೇಳಿದ್ದು ನಮ್ಗೇನು ಸತ್ಯ ಅನ್ನಿಸ್ಲಿಲ್ಲ ರೀ. ನಮ್ದು ಈಗ 3-4 ತಿಂಗಳ ಹಿಂದೆ ಒಂದು ಮಗು ಡೆತ್ ಆಯ್ತು ರೀ, ಡೆಲಿವರಿ ಆಗಿ ಗಂಡು ಮಗು ಹುಟ್ಟಿ ಡೆತ್ ಆದ ಬಳಿಕ ನಾವು ಕೇಳಿದ್ರು ರೀ. ಕೇಳಿದ ಬಳಿಕ ಪ್ರಶ್ನೆನೂ ಮಾಡಿದ್ರು, ನಾವು ಹಿಂಗೆ ಹೇಳಕತ್ತೀರಿ ನಮ್ದು ಈ ಥರ ಆಯ್ತು, ನಮ್ದೇನು ಕೆಲಸ ಆಗಲಿಲ್ಲ, ಮತ್ತು ನೀವು ಹೇಳಿದ್ದು ಬೇರೆ ನಮ್ಗೆ ಆಗೋದು ಬೇರೆ, ಈ ಥರ ಸಮಸ್ಯೆ ಆಗೈತೆ ಅಂತ ನಾವು ಕೇಳಿದ್ವಿ ರೀ. ಈ ಥರ ನಾವು ಸ್ವಲ್ಪ ದೇವ್ರ ಹೇಳೋರಿಗೆ ಪೂಜಾರಿಗೆ ರಿಕ್ವೆಸ್ಟ್ ಪ್ರಶ್ನೆ ಮಾಡಿದಾಗ ಅವರು ನಮ್ಗೆ ನೀ ಸುಳ್ಳು ಹೇಳಕತ್ತಿ ಅಂಥೇಳಿ ಅನ್ನೋ ಕಾರಣ ಇಟ್ಕೊಂಡ್ರಿ ನಮಗೆ ಭಂಡಾರ ಮುಟ್ಟಿಸಿ ಪ್ರಮಾಣ ಮಾಡಿರಿ. ಅವ್ರು ಭಂಡಾರ ಮುಟ್ಟಿಸಿ 3 ತಿಂಗಳು ಗಡುವು ಇಟ್ರಿ. ಭಂಡಾರ ಮುಟ್ಟಿದಾದ ಬಳಿಕ 3 ತಿಂಗಳ ಒಳಗೆ ಯಾರ್ಯಾರಿಗೆ ನಮ್ಮ ಫ್ಯಾಮಿಲಿ ಒಳಗೆ ಏನಾರು ಸಮಸ್ಯೆ ಆದರೆ ಯಾರು ತೀರ್ಕೊಂಡ್ರೆ 1,00,000 ರೂಪಾಯಿ ದಂಡ ಅಂತ ಹಿಂಗೆ ಇದನ್ನು ಘೋಷಣೆ ಮಾಡಿರಿ. ಆದರೆ 3 ತಿಂಗಳು ಆಗಿ ಹೋತ್ರಿ. ಅದು 3 ತಿಂಗಳು ಆದ ಬಳಿಕ ಯಾರಿಗೂ ಏನು ನಮಗೇನು ದೇವರೆಲ್ಲ ಒಳ್ಳೇದು ಮಾಡಿದೆ, ಯಾರಿಗೇನು ಪೆಟ್ಟು ಹಚ್ಚಲಿಲ್ಲ. ಆನಂತರ ಅವರು ಈಗ ಇದೇ ತಿಂಗಳ 6/4/2026 ಮೀಟಿಂಗ್ ತೊಗೊಂಡ್ರಿ. ಇವ್ರ ಜೊತೆ ಯಾರೂ ಸಂಪರ್ಕ ಇರಬಾರ್ದು, ಬಳಕೆ ಇರಬಾರ್ದು. ಮತ್ತು ಇವ್ರ ಜೊತೆ ಯಾರಾದರೂ ಮಾತಾಡಿದ್ರೆ 5,000 ರೂಪಾಯಿ ದಂಡ. ನಮ್ಮ ಜೊತೆ ಯಾರಾದರೂ ಮಾತಾಡೋದು ನೋಡಿ ಯಾರಾದರೂ ಅವ್ರಿಗೆ ಮಾಹಿತಿ ಕೊಟ್ರಂದ್ರೆ ಅವ್ರಿಗೆ 1,000 ರೂಪಾಯಿ ಬಹುಮಾನ. ಈ ಥರ ಎಲ್ಲ ಮೀಟಿಂಗ್ ಒಳಗೆ ಇದು ಮಾಡ್ಯಾರ ರೀ. ಅವಾಗಿಂದ ನಮ್ಮ ಜೊತೆ ಯಾರೂ ಮಾತಾಡಕತ್ತೂ ಇಲ್ಲ ರೀ. ಮತ್ತು ಫಂಕ್ಷನ್ಗಳ ಪೂಜಾ ಗುಡಿ ವಿಚಾರವಾಗಿ, ಜಾತ್ರೆ ವಿಚಾರವಾಗಿ ಯಾರೂ ಕರೆಯಾಕತ್ತಿಲ್ಲ ರೀ. ಮತ್ತು ಮನೆ ವಾಸ್ತುಕದು ಅದು ರೀ, ನಮ್ಮ ಅಂತಂಬ್ರೋದು ಅವರು ಕರೀಲಿಲ್ಲ ರೀ. ಅಂತರ ನಮ್ಮ ಪವನ್ಯರ್ದ ಮದುವೆನೂ ಆತು ರೀ, ಅವ್ರ ದೇವ್ರ ಕಾರ್ಯಕ್ರಮ ಮದುವೆ ಕಾರ್ಯಕ್ರಮ ಆತು, ಅವರು ಕರೀಲಿಲ್ಲ ರೀ. ಪದೇ ಪದೇ ಮತ್ತು ನಮ್ಗೆ ತ್ರಾಸು ಕೊಡೋದು, ಕೆಟ್ಟ ಪದ ಅವಾಚ್ಯ ಶಬ್ದಗಳಿಂದ ಬೈಯೋದು, ಹೊಲಸು ಮಾತಾಡೋದು, ಈ ರೀತಿ ಎಲ್ಲ ನಮ್ಗೆ ಚುಚ್ಚಿ ಮಾತಾಡೋದು. ಹಿಂಗೆ ಮಾಡೋದಕ್ಕಾಗಿ ನಾವು ಈಗ 1 ತಿಂಗಳು ಆತ್ರಿ ನಾವು ಊರು ಬಿಟ್ಟು ನಾನು ನನ್ನ ಹೆಂಡತಿ ಬಾಡಿಗೆ ಮನೆ ಮಾಡಿ ಬೆಳಗಾವ್ದಾಗ ಅದೀವಿ ರೀ. ಇವ್ರು ತ್ರಾಸು ತೊಂದರೆ ಕೊಡೋದ್ರಿಂದ. ಮತ್ತು ಇವತ್ತು ಬೆಳಗಿಂದ ಜಾವರಿ ರಾತ್ರಿ ಸಮಯ ಮತ್ತು ರಾತ್ರಿ 3:30 4 ಒಳಗೆ ರೀ ಕಲ್ಲು ಹೊಡೆದು ಕಿಟಕಿ ಹೊಡೆದು ಹೋಗ್ಯಾರ ರೀ. ನಮ್ಮ ತಾಯಿ ಮತ್ತು ತಂಗಿ ಇಬ್ಬರು ಇದ್ರಿ ಮನ್ಯಾಗ. ನಮ್ಮ ತಂದೆ ಮತ್ತು ನಮ್ಮ ಅಣ್ಣಾರ ಕುರಿಯಾಗಿರ್ತಾರೆ ರೀ, ನಾವು ಬೆಳಗಾವ್ದಾಗ ಇರ್ತೀವಿ ರೀ. ರಾತ್ರಿ ಕಲ್ಲು ಹೊಡೆದು ಹೋಗ್ಯಾರ ರೀ ಕಿಟಕಿಗೆ. ಮತ್ತು ಕೇಸ್ ಇಂತು ಅಂತೇಳಿ ನಮ್ಗೆ ಒತ್ತಾಯ ಮಾಡ್ತಿದ್ರು ರೀ. ಅವ್ರ ಪಂಚರು ಮತ್ತು ಅವ್ರಿಗೆ ಸಪೋರ್ಟಾಗಿ ಅವ್ರು ಕನಬೂರ್ಗಿ ಅವ್ರು ಯಲ್ಲಪ್ಪ ಕುರ್ಬರ್ ಅಂತ ಹೇಳಿದಾರೆ ರೀ. ಆಮೇಲೆ ಸತೀಶ್ ಶಾಪುರ್ಕರ್ ಅವರದು ಅವತ್ತು ನಮ್ಗೊಂದು ಸಲ ನಾವು ಟೇಷನ್ಗೆ 17ನೇ ತಾರೀಕು ಅರ್ಜಿ ಮಾಡಿದ್ದು ರೀ. ಆಮೇಲೆ 18ನೇ ತಾರೀಕು ಟೇಷನ್ಗೆ ಕರೆಸಿರಿ ಅವ್ರಿಗೆ ನಮ್ಗೆ. ಆಮೇಲೆ ನಮ್ಗೆ ಅವ್ರು ಬಹಿಷ್ಕಾರ ಹಾಕಿದ್ನ ಅದನ್ನು ಇದು ಮಾಡೀನಿ ರೀ. ಹೇಳಿದ ಕೂಡಲೇ ನಮ್ಮ ಕಡೆ ಎಲ್ಲ ರೆಕಾರ್ಡ್ ಪ್ರೂಫ್ ಇತ್ತು ರೀ. ಅದೆಲ್ಲ ಇದು ಮಾಡಿ FIR ಮಾಡಕತ್ತಿದ್ರು ನಾವು. FIR ಮಾಡೋ ಹೊತ್ನ್ಯಾಗ ಅವ್ರು ಯಲ್ಲಪ್ಪ ಕುರ್ಬರ್ ಬಂದು ವಾಪಸ್ ಕರ್ಕೊಂಡು ಹೋದ್ರಿ ಅವ್ರು.